ಆನೆ ತುಂಬಿ ಸಾವನ್ನಪ್ಪಿದೆ. ಇವತ್ತು ಕೂಡ ಮಲೆನಾಡಿಗರು ಕೂಡ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶ ಹೊರಹಾಗ್ತಾ ಇದ್ದು ಅಧಿಕಾರಿಗಳ ವಿರುದ್ಧ. ಇವತ್ತು ಸಿಕ್ಕಿದೆ ಆನೆ ಒಂದು ಸೆರೆ ಹಿಡಿದಿದೆ. ಕೆಲವರು ಅದಲ್ಲ ಇದು ಬೇರೆ ಆನೆ ಅಂತ ಹೇಳ್ತೀವಂತ. ಈಗ ನೀವು ಸ್ಪಾಟಿಗೆ ಹಿಡಿದು ಭೇಟಿ ಕೊಟ್ಟರು, ಏನು ಕಳೆದ ಒಂದು ವಾರಕ್ಕೂ ಸುಮಾರು 15 ದಿನವೇ ಆಯಿತು. ಕಾಫಿ ತೋಟಗಳಲ್ಲಿ 3 ಕಾಡಾನೆಗಳು ಬೀಳ್ಬಿಟ್ಟಿದ್ದು, ಕಾರ್ಮಿಕರ ಮೇಲೆ ಇಟ್ಸ್ಕೊಂಡು ಹೋಗೋದು ಈ ರೀತಿ ನಡೀತಾ ಇತ್ತು. ಅದರ ಮೇರೆಗೆ ನಾನು ಅರಣ್ಯ ಸಚಿವರಿಗೆ ಪತ್ರ ಮುಖೇನ ಈ ಕಾಡಾನೆ ಸೆರೆ ಹಿಡಿಯೋದಕ್ಕೆ ಮನವಿ ಮಾಡಿದ್ದೆ. ಇಲ್ಲಿ ಅನಾಹುತಗಳಾಗ್ಬೋದು ಅನ್ನೋ ಸಾಧ್ಯತೆ. ಜೊತೆಗೆ ಒಬ್ಬರನ್ನ ದೇವರಾಜ್ ಗೌಡ ಅಂತೇಳಿ ಅವ್ರ ತೋಟದಲ್ಲಿ ಒಬ್ಬ ಕಾರ್ಮಿಕನ ಚೇಸ್ ಮಾಡಿ ಸೊಂಡ್ಲಲ್ಲಿ ಹೊಡೆದಂಥ ಸಂದರ್ಭದಲ್ಲಿ ಅವರಿಗೆ ಸಂಪೂರ್ಣ ಸೊಂಟ ಹೋಗಿದೆ, ಅವ್ರ ಲೈಫ್ ಹೋಗಿದೆ, ಸೊಂಟ ಕಳ್ಕೊಂಡಿದೆ. ಗಣಪತಿ ಅನ್ನೋ ಒಬ್ಬ ಕಾರ್ಮಿಕ. ಈ ಕಳೆದ 3-4 ದಿನದಲ್ಲಿ 2 ಜನನ ಆನೆ ಹತ್ಯೆ ಮಾಡಿದೆ. ಒಂದು ಬೋರಮ್ಮ, ಇವತ್ತು ಬೋರಮ್ಮ, ಮೊನ್ನೆ ಯಲ್ಲಪ್ಪ ಅಂತಕ್ಕಂಥ ಇಬ್ಬರನ್ನು ಹತ್ಯೆ ಮಾಡ್ತಾರೆ. ಯಲ್ಲಪ್ಪ ಅನ್ನೋರನ್ನ ಹತ್ಯೆ ಮಾಡುವ ಸಂದರ್ಭದಲ್ಲಿ ಕೂಡಲೇ ನಾವು ಅರಣ್ಯ ಸಚಿವರಿಗೆ ಸಂಬಂಧಪಟ್ಟಂತೆ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟ ತಕ್ಷಣವೇ ದುಬಾರೆ ಮತ್ತು ಸಕ್ಕರೆಬೈಲ್ ಭಾಗದಿಂದ 7 ಕುಮ್ಕಿ ಆನೆಗಳನ್ನು ಕರೆಸಿ ಕೂಡಲೇ ಕಾರ್ಯಾಚರಣೆ ಪ್ರಾರಂಭ ಮಾಡಿದರು. ಡ್ರೋನ್ ಕ್ಯಾಮ್ರಾದಲ್ಲಿ ಒಂದು ಪತ್ತೆ ಹಚ್ಚಕ್ಕಂಥ ಕೆಲಸನೂ ಆಯಿತು. ಒಂದು ಕಾಡಾನೆಗೆ ಅನುಭವಿಸ್ತಾರೆ ಹೇಳೋ ಪ್ರಕಾರ ಮದ ಬಂದಿದೆ. ಹಾಗಾಗಿ ಅದು ಸಿಕ್ಕಾಪಟ್ಟೆ ವೈಲ್ಡ್ ಇದೆ. ಮನುಷ್ಯನ ನೋಡಲಿ, ಕಾಡು ಪ್ರಾಣಿ ನೋಡಲಿ, ಕಾಡು ಸಾಕಾನೆಗಳು ನೋಡಿದ್ರು ಚೇಸ್ ಮಾಡುವಂಥ ಒಂದು ಪ್ರವೃತ್ತಿ ಅನ್ನೋದು ಮಾಡ್ಕೊಂಡು ಬಂತು. ಒಂದು ಆನೆ ಅದಕ್ಕೆ ಟ್ರಾಂಕ್ಲೈಸ್ ಮಾಡೋದಕ್ಕೆ ಸಪೋರ್ಟಿಗೆ ತಗೊಂಡು ಹೋಗ್ಬೇಕಂತ ಸಂದರ್ಭದಲ್ಲಿ ಮಾವುತನ್ನು ತಪ್ಪಿಸಿ ಮರ ಹತ್ತಿ 2 ಜನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಉಳ್ಕೊಂಡ್ರು. ಮಾವುತ ಒಬ್ಬರು. ಅದು ಸುಮಾರು 3 ಕಿಲೋಮೀಟ್ರ್ ಓಡಿತ್ತು. ಅದರ ಸದ್ದಿಗೆ ಅದಕ್ಕೇನೋ ಒಂದು ಸಿಂಪ್ಟಮ್ ಗೊತ್ತಿರ್ತದೆ ಅನಿಸುತ್ತೆ. ಅದು ಅಟ್ಯಾಕ್ ಮಾಡುತ್ತೆ, ಕೊಲ್ಲುತ್ತೆ ನಮ್ಮನ್ನು ಅಂತ. ಮತ್ತು ಅದನ್ನು ಕಾರ್ಯಾಚರಣೆ ಮಾಡಿ ಅದನ್ನು ಪತ್ತೆ ಹಚ್ಚಿ ತಂದು ಇವುಗಳು ಎಲ್ಲೇ ಹೋದರೂ ಟೆರೈನು ಭಾಳ ಅಪಾಯ ಸ್ಥಿತಿ ಅಂತ ಜಾಗಕ್ಕೆ ಹೋಗವು. ಅಲ್ಲಿ ಟ್ರಾಂಕ್ಲೈಸ್ ಮಾಡಿದರೆ ಹೊಂಡಕ್ಕೆ ಹೋಗಿ ತರಕ್ಕೂ ಆಗೋದಿಲ್ಲ, ಬಿದ್ದು ಸತ್ತು ಹೋಗ್ತದೆ. ಮತ್ತು ಸಾಕಾನೆಗಳ ಕಾರ್ಯಾಚರಣೆನೂ ಮಾಡೋಕ್ಕಾಗಲ್ಲ ಅಲ್ಲಿ ಅಂತೇಳಿ ಅವರು ಸೂಕ್ತ ಜಾಗನ ಹುಡುಕುವಂಥ ಪ್ರಯತ್ನದಲ್ಲಿದ್ದರು. ನಿನ್ನೆ ರಾತ್ರಿ ಕಾರ್ಯಾಚರಣೆ ಮಾಡಿದ್ದಾರೆ. ಬಹುಶಃ ಪರದೇಶಪ್ಪನ ಮಠ ಅಂದರೆ ಆಲ್ಮೋಸ್ಟ್ ಅಲ್ಲಿ ಮುತ್ತೂರಿ ಬಾರ್ಡ್ರು, ಅಲ್ಲಿವರೆಗೂ ಹೋಗಿದ್ದು, ಅಲ್ಲಿ ಪಾಸಾಗುತ್ತೆ ಅಂತೇಳಿ ಎಲ್ಲರಿಗೂ ನಂಬಿಕೆ ಇತ್ತು. ಆದರೆ ಅಲ್ಲಿಂದ ಮತ್ತೆ ವಾಪಸ್ ಬಂದಿದ್ದನ್ನು ಟ್ರೇಸ್ ಬಂದಿದ್ದಾರೆ. ಅದು ಹತ್ಯೆ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆ ಅದನ್ನು ದಾಟ್ ಮಾಡೋಕ್ಕೆ ಹೋಗಿದ್ದಾರೆ. ಅದನ್ನೇ ಚೇಸ್ ಮಾಡ್ಕೊಂಬಂದು ಅಷ್ಟರೊಳಗೆ ಅದು ರೋಡಿಂದ ತಪ್ಪಿಸ್ಕೊಂಡು ಹೋಗಿ ತೋಟದ ಕಾರ್ಮಿಕರನ್ನ ಹತ್ಯೆ ಮಾಡಿ ಮತ್ತು ಅಲ್ಲಿಂದ ಸುಮಾರು ಅಲ್ಲಿಗೂ ಇಲ್ಲಿಗೂ ಗುಡ್ಡಗಾಡು ಪ್ರದೇಶ ಒಂದು 3 ಕಿಲೋಮೀಟ್ರ್ ಆಗ್ಬೋದು, ಹೆಚ್ಚು ಕಡಿಮೆ 3 ಕಿಲೋಮೀಟ್ರ್ ಫಾಲೋ ಮಾಡ್ಕೊಬಂದು ಬೆರಡುಗೋಡಿಗೆ ಹೋಗುವಂಥ ರಸ್ತೆಯಲ್ಲಿ ಅದಕ್ಕೆ ಟ್ರಾಂಕ್ಲೈಸ್ ಮಾಡಿ ಇವತ್ತು ಭಾಳ ನೀವೊಂದು ಅರ್ಧ ಗಂಟೆ ಬಂದಿದ್ದು ಕಾರ್ಯಾಚರಣೆ ನೋಡ್ಬೋಯಿತ್ತು. ಅತ್ಯಂತ ಭಯಾನಕ ದೃಶ್ಯ ಅದು. ಆ ಕಲ್ಲು ಬಂಡೆ ಸೈಡಲ್ಲಿ ಸಾಕಿದ ಆನೆಗಳು ಅದನ್ನು ಇಳಿಸ್ಕೊಂಡು ಬಂದಿದ್ದು. ಮತ್ತು ಅದು ಒಂದು ಕಡೆ ಬಿದ್ದು ಮರಕ್ಕೆ ಸಿಗಾಕೊಂಡು ಹೇಳೋಕ್ಕೆ ಆಗಲಿಲ್ಲ. ಮತ್ತು ಆ ಮರ ಕಟ್ ಮಾಡಿ ತೆಗೆದು ಅಲ್ಲಿಂದ ಮತ್ತೆ 2 ಆನೆ ಅದನ್ನು ಏಳಿಸಿ ಕರ್ಕೊಬಂದು ಲೋಡ್ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಆಗ್ತಾಯಿದೆ. ಮತ್ತು ನಾವು ಮುಖ್ಯಮಂತ್ರಿಗಳಲ್ಲಿ, ಅರಣ್ಯ ಸಚಿವರಲ್ಲಿ ಸಾಕಷ್ಟು ಸರಿ ಮನವಿ ಮಾಡಿದ್ದೇವೆ. ಶಾಶ್ವತ ಪರಿಹಾರ ಬೇಕು ನಮಗೆ. ಈ ರೀತಿ ಸತ್ತಾಗ 20 ಲಕ್ಷ ಪರಿಹಾರ ಕೊಡೋದು ದೊಡ್ಡದ ವಿಚಾರ ಅಲ್ಲ. ಅದು ಜೀವ ಕೊಡೋಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಆದರೆ ಯಾರು ಕಾಫಿ ತೋಟಗಳಿಗೆ ಕೆಲಸ ಮಾಡೋದಕ್ಕೆ ಕಾರ್ಮಿಕರು ಬರೋದಿಲ್ಲ. ಈಗ ನಾವುಗಳು ಬೆಳಗ್ಗೆ ವಾಕ್ ಹೋಗೋಂಥದ್ದನ್ನೇ ಬಿಟ್ಟಿದ್ದೀನಿ. ನಾನು 6 ತಿಂಗಳಾಯಿತು ನಾನು ವಾಕ್ ಹೋಗಿ. ರೋಡಲ್ಲೂ ಹೋಗ್ದಲ್ಲೇ ಇರೋಂಥ ಪರಿಸ್ಥಿತಿ ನಮ್ಮ ಭಾಗದಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ನಾವು ಪರಿಸರ ಪ್ರೇಮಿಗಳೇ, ಇಲ್ಲ ಅಂತ ಹೇಳೋದಿಲ್ಲ. ಕಾಡಿಂದ ಆನೆಗಳು ಹೊರಗಡೆ ಬರದಲ್ಲೇ ಇರೋ ರೀತಿಯೇ ಅಲ್ಲಿ ರೈಲ್ವೆ ಬ್ಯಾರಿಕೇಡು, ಈ ಟೆಂಟಕಲ್ ಫೆನ್ಸಿಂಗು, ಎಲ್ಲೆಲ್ಲಿ EPT ಹೊಡಿಲಿಕ್ಕೆ ಸಾಧ್ಯ ಇದೆಯೋ ಅಂಥ ಭಾಗದಲ್ಲಿ ಕೂಡಲೇ ಬೇರೆ ಎಲ್ಲದಕ್ಕೂ ಕಡಿವಾಣ ಹಾಕಿ ಅದಕ್ಕೆ ಹೆಚ್ಚು ಅನುದಾನ ಕೊಟ್ಟು ಮಾಡಿದರೆ ಈ ಕಾಡು ಪ್ರಾಣಿ ಮತ್ತು ಮಾನವ ಸಂಘರ್ಷಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಲ್ಲಿ ಭಾಳ ಗಂಭೀರವಾಗಿ ಪರಿಗಣಿಸ್ತಲೇ ಇದ್ದರೆ ಮುಂದೆ ದುಷ್ಪರಿಣಾಮಗಳು ತಲೆದೋರ್ತವೆ. ತಮಗೆ ಗೊತ್ತಿದೆ, ಕಳೆದ ಬಾರಿ ಮೂಡಿಗೆರೆ ಶಾಸಕರನ್ನ ಬಟ್ಟೆ ಎಲ್ಲ ಹರಿದಿದ್ದರು. ಬಟ್ ನಾನು ಭಾಳ ಕಾಡಾನೆ ಬಂತು, ಬೆಳೆ ನಾಶ ಮಾಡ್ತಾಯಿದೆ, ಮನುಷ್ಯನ ಮೇಲೆ ದಾಳಿ ಮಾಡೋ ಪ್ರಯತ್ನ ಆಗ್ತಾಯಿದೆ ಅಂದ ತಕ್ಷಣ ಮನವಿ ಮಾಡಿ ಬೆನ್ನತ್ತಿ ಈಗಾಗಲೇ ಇವತ್ತು ಇದನ್ನು ಕಾರ್ಯಾಚರಣೆ ಮಾಡಿದ್ರು 6 ಆನೆಗಳನ್ನ ಹಿಡಿಸ್ದಂಗೆ ಆಗಿದೆ. ಕರ್ನಾಟಕದಲ್ಲಿ ಎಲ್ಲೂ ಆಗಿಲ್ಲ. ನಾವು ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡಿ ಅದನ್ನು ಸೆರೆ ಹಿಡಿಯುವಂಥ ಕೆಲಸಗಳನ್ನ
ಮಾಡಿದ್ದೀವಿ. ಜೊತೆ ಬೆಳಗ್ಗೆ ಹೋಗಿ ಆ ಡೆಡ್ ಬಾಡಿ ಹತ್ರನ ಹೋಗಿ ಮತ್ತು ಅವರಿಗೆ ಸಾಂತ್ವನ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಇವತ್ತು ಲೇಡೀಸ್ ಮತ್ತು ಇದೆ ಅಲ್ಲಿಂದ ಅಲ್ಲಿ ಅದನ್ನು ಚೇಸ್ ಮಾಡ್ಕೊಂಡ್ಬಂದು ಅಲ್ಲಿಂದ ಹಿಂದೆನೇ ಫಾಲೋ ಮಾಡ್ಕೊಂಡು ಬಂದು ವೆಹಿಕಲಲ್ಲಿ ನೋಡಿ ಡ್ರೋನ್ ಬಿಟ್ಕೊಂಡಿದ್ದಾರೆ. ಡ್ರೋನಲ್ಲಿ ಚೇಸ್ ಮಾಡ್ಕೊಂಡೇ ಬಂದು ಆ ಡ್ರೋನ್ ಸೌಂಡಿಗೆ ಅದು ನಿಲ್ತಿರಲಿಲ್ಲ, ಮುಂದೆ ಹೋಗ್ತಲೇ ಇತ್ತು. 3 ಕಿಲೋಮೀಟರ್ ಚೇಸ್ ಮಾಡ್ಕೊಬಂದು ಇಲ್ಲಿ ಬಂದು ಟ್ರ್ಯಾಂಕ್ಲೈಸ್ ಮಾಡಿದೆ. ಅಲ್ಲಿ ಹೋಗಿ ನೋಡಿಬಿಟ್ರೆ ಜಾಗ ನಮಗೆ ಭಯ ಅನ್ನಿಸ್ತದೆ ಹೋಗಿಲ್ಲ. ಒಂದು ಕಡೆ ವರ್ಷಕ್ಕೆ ನಾನು ತಪ್ಪು ಅಂತ ಹೇಳೋದಿಲ್ಲ, ಬಟ್ ವಾಸ್ತವಾಂಶನೇ ಬೇರೆ ಇದೆ. ಅದಕ್ಕೆ ನಾನು ಶಾಶ್ವತ ಪರಿಹಾರ ಅರಣ್ಯ ಸಚಿವರಿಗೆ ಹೇಳೋ ಅಂಥದ್ದಿಷ್ಟೇ, ಕಾಡನ್ನು ಎಲ್ಲಿ ವೈಲ್ಡ್ ಲೈಫು ಸ್ಯಾಂಚುರೀಸ್ಗಳಿದ್ದಾವೆ, ಎಲ್ಲಿ ಕಾಡಿದ್ದಾವೆ ಅಲ್ಲಿ ರೈಲ್ವೆ ಬ್ಯಾರಿಕೇಡೇ ಶಾಶ್ವತ ಪರಿಹಾರ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು, 20 ಲಕ್ಷ ಒಬ್ಬೊಬ್ಬ ಸತ್ತು ದಿನನಿತ್ಯ ಈ ರೀತಿ ಆದರೆ ಎಷ್ಟು ಅಂತ ಕೊಡುತ್ತೆ ಸರ್ಕಾರ, ಎಷ್ಟು ಕೊಡ್ಲಿಕ್ಕೆ ಸಾಧ್ಯ? ಅದ್ರ ಬದಲು ಆಮೇಲೆ ಜೀವ ಕೊಡೋಕ್ಕಾಗಲ್ಲ ಏನೇ ಆದ್ರೂ. ಆಮೇಲೆ ರೈತರು ಬೆಳೆ ನಾಶ ಮಾಡಿದ್ರೆ ಮತ್ತು ನಾವು ಅಡಿಕೆ ತೋಟ ನಾವು ನೆಟ್ಟು 6 ವರ್ಷದ ಮೇಲೆ ಬೆಳೆ ಬರೋದು. ಇಲ್ಲಿ ತಾವು ನೋಡಿರಲ್ಲ, ಅದು ವಿಡಿಯೋ ಮಾಡಬೇಕಿತ್ತು. ಕೋಟಿಗಟ್ಟಲೆ ನಷ್ಟ ಆಗಿದೆ. ಪಾಪ ಅವ್ರು ಕ್ಲೈಮು ಮಾಡಿಲ್ಲ. ಅವರು ಇಲ್ಲಿ ಇವರು ಇದ್ದಾರೆ, ಇವ್ರ ತೋಟದಲ್ಲೂ ಕಳೆದ 1-1.5 ವರ್ಷದಿಂದ ಪ್ರತಿದಿನ ರಾತ್ರಿ ಬಂದು ದಾಳಿ ಮಾಡಿದೆ. ಶಾಶ್ವತ ಪರಿಹಾರ ಏನು ಕಾಡುಗಳಿದೆ, ಆ ಕಾಡಿನ ಬಾರ್ಡ್ರಲ್ಲಿ ಒಂದು ಪಾತ್ ಮಾಡಿಬಿಟ್ಟು ರೈಲ್ವೆ ಬ್ಯಾರಿಕೇಡು ಹಾಕಬೇಕು. ಅದು ಬಿಟ್ಟರೆ ನಿಮಗೆ ಟೆಂಟಿಕಲ್ ಫೆನ್ಸಿಂಗು ಮತ್ತು EPTನೂ ಅಪಾಯಕಾರಿನೇ. ಈ ಗುಡ್ಡದಿಂದ ಈಗ EPT ಹೊಡ್ಕೊಂಬರ್ತಾರೆ. ಆ ಗುಡ್ಡದಲ್ಲಿ ಜೋರು ಮಳೆ ಬಂದಾಗ ಟೆರೈನಲ್ಲಿ ಬಂದು ಯಾವುದಾದ್ರು ಮನೆಗಳ ಮೇಲೋ ಇಲ್ಲ ಊರುಗಳ ಮೇಲೋ ನುಗ್ಗಿದ್ರೆ ಅನಾಹುತ ಆಗ್ತದೆ, ಲ್ಯಾಂಡ್ಸ್ಲೈಡ್ ಆಗುತ್ತೆ. ಅದೂ ಶಾಶ್ವತ ಪರಿಹಾರ. ಒಂದೇ ಒಂದು ಪರಿಹಾರ, ರೈಲ್ವೆ ಬ್ಯಾರಿಕೇಡನ್ನು ಅತ್ಯಂತ ಕ್ವಾಲಿಟಿ ಕೆಲಸ ಮಾಡಿಸಿ ಅದರಲ್ಲೇನು ಯಾವುದೇ ರೀತಿ ಭ್ರಷ್ಟಾಚಾರ ಆಗದಲೆ, ಯಾರೂ ಅದರಲ್ಲಿ ಕಮಿಷನ್ ಅವು ಎಕ್ಸ್ಪೆಕ್ಟ್ ಮಾಡ್ದಲೆ ಏನು ಅನುದಾನ ಬರುತ್ತೋ ಅದನ್ನು ಕರೆಕ್ಟಾಗಿ ಮಾಡಿದರೆ ಸಿಸ್ಟಮೆಟಿಕ್ಕಾಗಿ. ನಾನು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ನೋಡಿ ಬಂದಿದ್ದೀನಿ. ಅದೊಂದೇ ರೈಲ್ವೆ ಬ್ಯಾರಿಕೇಡ್ ಒಂದೇ ಪರಿಹಾರ. ಅದನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಅರಣ್ಯ ಸಚಿವರು ಅದನ್ನು ಕೂಡಲೇ ವಿಶೇಷವಾಗಿ ಬಜೆಟಲ್ಲೇ ಘೋಷಣೆ ಮಾಡಿ ಇಮಿಡಿಯೇಟಾಗಿ ಅದನ್ನು ರೈಲ್ವೆ ಬ್ಯಾರಿಕೇಡ್ ಹಾಕೋಂಥ ಕಾರ್ಯಾರಂಭ ಮಾಡಿದರೆ ಆಗ್ತದೆ. ನಾವು ಟೆಂಟಿಕಲ್ ಫೆನ್ಸ್ ಹಾಕಿದ್ದು ನೋಡಿದ್ದೀವಿ, ನಾವು ಐಬೆಕ್ಸ್ ನೋಡಿದ್ದೀವಿ. ಅದೆಲ್ಲೂ ಯಶಸ್ವಿ ಆಗಿಲ್ಲ. ಒಂದು 6 ತಿಂಗಳು 1 ವರ್ಷ ಮತ್ತು ಅದರಲ್ಲಿ ಕಾಡು ಬೆಳೆದ ಕೂಡಲೇ ಅದನ್ನು ಮೇಂಟೈನ್ ಮಾಡ್ದಲೇ ಇದ್ದರೆ ಸ್ಪಾರ್ಕ್ ಆಗಿ ಬ್ಯಾಟ್ರಿ ಡೆಡ್ ಆಗ್ತದೆ. ಮತ್ತು ಇವರೇನು ಮತ್ತೆ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಅವ್ರಿಗೂ ಸರ್ಕಾರ ಸರಿಯಾದ ರೀತಿಯ ಸವಲತ್ತನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆ ನಿಟ್ಟಿನಲ್ಲಿ ರಿನ್ಯೂಬಲ್ ಎನರ್ಜಿಯಿಂದ ಹೋದ ಸರಿ 1 ಜೀಪ್ ಕೊಟ್ಟಿದ್ವಿ. ಈ ವರ್ಷ 2 ಜೀಪ್ ಮೊನ್ನೆ ಮಂಜೂರು ಮಾಡಿದ್ವಿ, ಕೊಡ್ತೀವಿ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬೋಟ್ ಕೊಟ್ಟಿದ್ದಾರೆ. ಬ್ಯಾಕ್ ವಾಟ್ರಲ್ಲಿ ಈ ಕಡೆ ಆನೆ ಪಾಸ್ ಆಗ್ದಂಗೆ ಡ್ರೈವ್ ಮಾಡೋದಕ್ಕೆ ಅಂತೇಳಿ ಒಂದು ಬೋಟ್ ಕೊಟ್ಟಿದ್ದಾರೆ. ಪ್ರಯತ್ನಗಳನ್ನ ಎಲ್ಲ ರೀತಿ ಮಾಡ್ತಾಯಿದ್ವಿ. ಬಟ್ ನಮಗೆ ನಾನು ಸರ್ಕಾರನ ಒತ್ತಾಯಪಡಿಸೋದಷ್ಟೇ, ಶಾಶ್ವತ ಪರಿಹಾರ ಬೇಕು. ಇಲ್ಲದಿದ್ದರೆ ತುಂಬ ಅನ್ಯಾಯ ಆಗ್ತದೆ, ಅನಾಹುತ ಆಗ್ತದೆ. ರೈತರ ಬದುಕು ಒಂದು ರೀತಿ ಹೀನಾಯ ಪರಿಸ್ಥಿತಿಗೆ ಹೋಗ್ತದೆ. ಮನೆಯಿಂದ ಯಾರು ಹೊರಗಡೆ ಬರೋದಕ್ಕೂ ನೋಡಿದ ಕೂಡಲೇ ಚೇಸ್ ಮಾಡ್ತಾರೆ, ಬೆರೆಸ್ಕೊಂಡು ಹೋಗ್ತಾರೆ. ಆ ಥರ ವೈಲ್ಡ್ ಆಗಿಬಿಟ್ಟಿದ್ದಾರೆ ಕಾಡಲ್ಲಿ. ಅರಣ್ಯ ಸಚಿವರು ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿ ತುಂಬಾ ಜನರು ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಒಂದು ಏನಂದ್ರೆ ಫಾರೆಸ್ಟ್ ಇಲಾಖೆ ಮೇಲೆ ಗಂಭೀರ ಒಂದು ಕೂಲಿ ಕಾರ್ಮಿಕ ಅವರನ್ನ ಗೌರವಯುತವಾಗಿ ತಗೋಬೇಕು. ಯಾವುದೋ ಒಂದು ಪಿಕಪ್ ವಾಹನ ತರ್ತಾರೆ, ಅದು ಆಂಬ್ಯುಲೆನ್ಸ್ ಬರೋದು ತಡ ಆಗಿದೆ, ಮತ್ತೆ ಗಲಾಟೆ ಆಗ್ತದೆ, ಮತ್ತು ಇದು ಕಾರ್ಯಾಚರಣೆಗೂ ಅಡ್ಡ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಕಾರ್ಯಾಚರಣೆ ಪ್ರಕ್ರಿಯೆಯಲ್ಲಿ ಇದ್ದಿದ್ದರಿಂದ ಅವರು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋಂಥದ್ದು. ಮತ್ತು ಇನ್ನೊಬ್ರಿಗೆ ಸ್ವಲ್ಪ ಮೈಲ್ಡ್ ಗಾಯ ಆಗಿದೆ, ಅವರು ಕೂಡ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡುವಂಥ ತರತುರಿನಲ್ಲಿ ಅದಾಗಿದೆ. ಆ ರೀತಿ ಮುಂದೆ ಆಗದಲ್ಲ ರೀತಿ ನಾವು ಅವ್ರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಅವರು ಆ್ಯಂಬುಲೆನ್ಸ್ ಬರೋ ತನಕ ವೆಯ್ಟ್ ಮಾಡಿ ತಗೊಂಡೋಗ್ಬೋದಿತ್ತು. ಅದು ಆ ಇನ್ಸಿಡೆಂಟ್ ಆದ ಕೂಡಲೇ ಅವ್ರು ತೋಟದ ಓನರೇ ಇಮಿಡಿಯೇಟಾಗಿ ಜೀಪು ಹಾಕಿ ಅರಣ್ಯ ಇಲಾಖೆ ಜೊತೆ ಎಲ್ಲ ಒಂದು ಕಡೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋ ಅನ್ನೋ ದೃಷ್ಟಿನಲ್ಲಿ ಮಾಡಿದ್ದಾರೆ. ಬದುಕಿಸ್ಬೋದು ಅನ್ನುವ ಒಂದು ನಿರೀಕ್ಷೆನೂ ಇರ್ಬೋದು. ಬಟ್ ನೀವು ಹೇಳೋಕೆ ಗೌರವಯುತವಾಗಿ ನಡೆಸ್ಕೋಬೇಕು. ಮುಂದೆ ಆ ರೀತಿಯ ಸೂಚನೆಗಳನ್ನ ಕೊಡ್ತಾರೆ.